ನಮಸ್ಕಾರ ವೀಕ್ಷಕರೇ. ಈಗ ನಾನು 2 ತಿಂಗಳ ಹಿಂದ್ಗಡೆ ನೆಟ್ಕೊಂಡಂತಹ ಪಾಲಕ್ ಸೊಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಎಲೆ ದೊಡ್ಡ ದೊಡ್ಡಾಗಿದೆ ಅಂತ. ಅಂದರೆ ಇದು ಹೇಗೆ ಇಷ್ಟು ದೊಡ್ಡ ಆಗುತ್ತೆ ಅಂದರೆ, ನಾವು ನೆಟ್ಟ ತಕ್ಷಣ ಅದು ಬೆಳೀತಾ ಬಂದ ಹಾಗೆ ಕೆಳಗಿನ ಎಲೆಗಳನ್ನು ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡು ಡೈಲಿ ಯೂಸ್ ಮಾಡಬೇಕು. ಆಗ ಮೇಲಿನ ಎಲೆಗಳು ದೊಡ್ಡ ದೊಡ್ಡ ಆಗ್ತಾ ಹೋಗ್ತವೆ. ಅಂದರೆ ಗಿಡವನ್ನು ಬುಡ ಸಮೇತ ಕೀಳಬಾರ್ದು ನಾವು ಯೂಸ್ ಮಾಡುವಾಗ. ಎಲೆಗಳನ್ನು ಮಾತ್ರ ಕಟ್ ಮಾಡಿ ತೆಕ್ಕೊಂಡ್ರೆ ನಮಗೆ ಹೆಚ್ಚಿಗೆ ಎಲೆಗಳು ಯೂಸ್ ಆಗ್ತವೆ. ಇದು ಡಯಾಬಿಟಿಸ್ ಪೇಷಂಟ್ಗಳಿಗೆ ಬಹಳ ಉತ್ತಮ ಆರೋಗ್ಯಕ್ಕೆ ಬಹಳ ಉತ್ತಮ ಔಷಧ ಆಹಾರ ಅಂತ ಹೇಳಬೇಕು ನಾವು. ಗುಳಿಗೆ ತಗೊಳ್ಳೋ ಬದಲಿಗೆ ನಾವು ಇದನ್ನು ಹೆಚ್ಚೆಚ್ಚು ಬಳಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ ವೈದ್ಯರು. ಗುಳಿಗೆ ಬಿಡಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು, ಆದರೆ ಉತ್ತಮ ಆಹಾರವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಲ್ವಾ, ಅದಕ್ಕೆ ಇದು ಒಳ್ಳೆಯದು ಅಂತ. ಇದರಲ್ಲಿ ಅನೇಕ ವೆರೈಟಿ ಯೂಸ್ ಮಾಡ್ತಾರೆ. ನಾನಿವತ್ತು ನಿಮಗೆ ಇದರ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಇದರಲ್ಲಿ ಕೆಳಗಿನ ಎಲೆಗಳನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಈ ಎಲೆಗಳನ್ನು ಕಟ್ ಮಾಡುವಾಗ, ಆಯ್ಕೆ ಮಾಡ್ಕೊಳ್ಳುವಾಗ ಕೆಳಗಿನ ಎಲೆಗಳನ್ನು ಫಸ್ಟ್ ತೆಕ್ಕೊಂಡು ಯೂಸ್ ಮಾಡಿದರೆ ನಿಮಗೆ ಇದನ್ನು ಬಳಕೆ ಹೆಚ್ಚಿಗೆ ಆಗ್ತದೆ. ಇದು ನೀವು RCC ಮನೆ ಮೇಲೆ ಸಹಿತ 1-2 ಗಿಡವನ್ನು ಪಾಟ್ನಲ್ಲಿ ನೆಟ್ಟು ಬೆಳೆಸ್ಕೊಳ್ಬಹುದು. ಇದರಿಂದ ನಿಮಗಿದು ಬಹಳ ತುಂಬ ಉಪಯುಕ್ತ ಆಗ್ತದೆ. ಯಾಕೆಂದರೆ ಯಾವುದೋ ಸರ್ಕಾರಿ ಗೊಬ್ಬರ ಹಾಕಿದ ಪೇಟೆಯಿಂದ ತಂದಿರೋದಕ್ಕೆ ಬದಲು ನಾವು ಮನೆಯಲ್ಲೇ ಹೀಗೆ ಮಾಡಿಕೊಂಡ್ರೆ ಪೇಷಂಟ್ ಇರುವವರಿಗಂತೂ ಭಾಳ ಚೆನ್ನಾಗಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ರಾಸಾಯನಿಕ ಮುಕ್ತ ಮಾಡಿದ್ರಷ್ಟೇ ಪೇಷಂಟ್ಗಳಿಗೆ ಒಳ್ಳೆಯದು ಅಂತ, ಅದಕ್ಕಾಗಿ ಹಾಗೆ ಹೇಳ್ತಾ ಇದ್ದೇನೆ ನಾನು. ಈಗ ನಾನು ಇಷ್ಟು ಎಲೆಗಳನ್ನು ಕಟ್ ಮಾಡಿ ತೆಕ್ಕೊಂಡು ಇವತ್ತು ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ಗ್ಯಾಸ್ ಮೇಲೆ ಸ್ವಲ್ಪ ಹೊತ್ತು ಕಟ್ ಮಾಡಿ ಬಾಣಲೆಗೆ ಹಾಕಿ ಒಂದು ಅರ್ಧ ಚಮಚ ಅಷ್ಟೇ ಎಣ್ಣೆ ಹಾಕಿ ಸ್ವಲ್ಪ ಬಾಡಿಸಿ ಅದಕ್ಕೆ 4 ಬೆಳ್ಳುಳ್ಳಿಯನ್ನು ಸುಲಿದು ಹಾಕಿದ್ದೀನಿ. ಅಂದರೆ ಹುರಿವಾಗಲೇ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ. ಅದಕ್ಕೆ 2 ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಲಿಂಬು, ಇದಿಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಿಬಿಟ್ರೆ ಭಾಳ ಚೆನ್ನಾಗಾಗ್ತದೆ. ಇದನ್ನು ನಾವು ಅನ್ನದ ಜೊತೆಗೂ ಊಟ ಮಾಡ್ಬೋದು, ಹಾಗೆ ರೊಟ್ಟಿ ಅಥವಾ ದೋಸೆಗಳಿಗೂ ಯೂಸ್ ಮಾಡ್ಬೋದು. ಧನ್ಯವಾದಗಳು.